ಗೇರಿನಲ್ಲಿ ಸಾಂದ್ರ ಬೇಸಾಯ ಹಾಗೂ ಅತಿ ಸಾಂದ್ರ ಬೇಸಾಯ. ಗೇರು ಅನಕಾರ್ಡಿಯಮ್ ಆಕ್ಸಿಡೆಂಟೇಲ್ ಎಲ್ ಎಂದು ವೈಜ್ಞಾನಿಕ ಹೆಸರನ್ನು ಹೊಂದಿದೆ. ಉಷ್ಣವಲಯದಲ್ಲಿ ಬೆಳೆಯುವ ಒಂದು ಮರ ಗೇರು. ಸಾಮಾನ್ಯವಾಗಿ ಇದನ್ನು ಬೆಳೆಯುವಾಗ ಒಂದು ಮರದಿಂದ ಇನ್ನೊಂದು ಮರದ ನಡುವೆ ಹೆಚ್ಚಿನ ಅಂತರವಿರುತ್ತದೆ. ಗಿಡ ನೆಟ್ಟ ಪ್ರಾರಂಭಿಕ ವರ್ಷಗಳಲ್ಲಿ ಈ ಅಂತರದ ಸರಿಯಾದ ಉಪಯೋಗವನ್ನು ಪಡೆದುಕೊಳ್ಳಲು ಸಾಂದ್ರ ಬೇಸಾಯ HDP ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಅತಿ ಸಾಂದ್ರ ಬೇಸಾಯ UHDP ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಪದ್ಧತಿಯನ್ನು ಶಿಫಾರಸು ಮಾಡಲಾಗುತ್ತದೆ. ಸಾಂದ್ರ ಬೇಸಾಯದಲ್ಲಿ 5 ಮೀಟರ್ ಬೈ 5 ಮೀಟರ್ ಅಥವಾ 4 ಮೀಟರ್ ಬೈ 4 ಮೀಟರ್, ಅತಿ ಸಾಂದ್ರ ಬೇಸಾಯದಲ್ಲಿ 3 ಮೀಟರ್ ಬೈ 3 ಮೀಟರ್ ಅಂತರದಲ್ಲಿ ಗೇರು ನಾಟಿ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಗೇರು ಬೆಳೆಯುವಾಗ ಹೆಕ್ಟೇರ್ಗೆ 156 ಅಥವಾ 238 ಮರಗಳನ್ನು ಬೆಳೆಯಬಹುದು. ಆದರೆ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಹೆಕ್ಟೇರಿಗೆ 400ರಿಂದ 625 ಮತ್ತು ಅತಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಹೆಕ್ಟೇರ್ಗೆ 1111 ಅಥವಾ 1600 ಗಿಡಗಳ ನಾಟಿ ಮಾಡಬಹುದು. HDP ಮತ್ತು UHDP ಪದ್ಧತಿಗಳಲ್ಲಿನ ಕೆಲವು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಇಲ್ಲಿ ನೀಡಲಾಗಿದೆ. ಕೇವಲ ಬೇಗನೆ ಫಲ ಕೊಡುವ ಹಾಗೂ ಸವರುವಿಕೆಗೆ ಸ್ಪಂದಿಸುವ ಗೇರು ತಳಿಗಳು HDP ಮತ್ತು UHDP ಬೇಸಾಯ ಪದ್ಧತಿಗಳಿಗೆ ಸೂಕ್ತವಾಗಿರುತ್ತದೆ. ಗೇರು ಬೆಳೆಯುವ ಮೊದಲು ನಾಟಿ ಮಾಡಲು ಆ ಪ್ರದೇಶದ ಸೂಕ್ತತೆಯನ್ನು ನಿರ್ಧರಿಸಬೇಕು. ಇದಕ್ಕಾಗಿ ICAR DCR ಪುತ್ತೂರು ಅಪ್ಲಿಕೇಶನ್ ಒಂದನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಇದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ನಾಟಿ ಮಾಡುವ ಮೊದಲು ಆ ಪ್ರದೇಶ ಗೇರು ಬೆಳೆಯಲು ಅನುಕೂಲಕರವೇ ಎಂದು ಪರಿಶೀಲಿಸಿಕೊಳ್ಳಬೇಕು. ಮೊದಲಿಗೆ ಇತರ ಗಿಡಗಳು ಮತ್ತು ಕಳೆಗಳನ್ನು ಕಿತ್ತುಹಾಕಿ ಕೃಷಿ ಭೂಮಿಯನ್ನು ಸಿದ್ಧಪಡಿಸಬೇಕು. ನಂತರ ಆರಿಸಿದ ಅಂತರಕ್ಕೆ ಅನುಗುಣವಾಗಿ 1 ಮೀಟರ್ ಕ್ಯೂಬ್ನ ಗುಂಡಿಯನ್ನು ತೋಡಿಕೊಳ್ಳಬೇಕು. ಇಳಿಜಾರು ಪ್ರದೇಶವಾಗಿದ್ದಲ್ಲಿ ಇಳಿಜಾರಿನ ವಿರುದ್ಧ ದಿಕ್ಕಿನಲ್ಲಿ ಸಮಪಾತಳಿ ಕಂದಕಗಳನ್ನು ನಿರ್ಮಿಸಿ ಗುಂಡಿಯನ್ನು ತೋಡಬೇಕು. ಬಳಿಕ ಗುಂಡಿಯ 3/2 ಭಾಗವನ್ನು ಬಿಡಿಬಿಡಿಯಾದ ಹಾಗೂ ಫಲವತ್ತಾದ ಮಣ್ಣಿನಿಂದ ತುಂಬಿಸಿ ಉಳಿದ 3/1 ಭಾಗಕ್ಕೆ 5 kg ಕೊಟ್ಟಿಗೆ ಗೊಬ್ಬರ ಮತ್ತು ರಾಕ್ ಫಾಸ್ಫೇಟನ್ನು ಹಾಕಬೇಕು. ಸಾಮಾನ್ಯವಾಗಿ ಮಾನ್ಸೂನ್ ಸಮಯದಲ್ಲಿ ಅಂದರೆ ಆಗಸ್ಟ್ನಿಂದ ಸೆಪ್ಟೆಂಬರ್ನಲ್ಲಿ ಗೇರು ನಾಟಿ ಮಾಡಲಾಗುವುದು. ಗಿಡಗಳು ನೇರವಾಗಿ ಬಲಿಷ್ಠವಾಗಿ ಬೆಳೆಯಲು ಕೋಲಿನ ಆಧಾರವನ್ನು ನೀಡುವುದು ಅವಶ್ಯಕ. ಇದರೊಂದಿಗೆ ಬೇರಿನಲ್ಲಿ ದೀರ್ಘ ಅವಧಿಯವರೆಗೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಹಕರಿಸಲು ಗಿಡದ ಬುಡವನ್ನು ಹಸಿರೆಲೆ ಹಾಗೂ ತರಗೆಲೆಗಳಿಂದ ಮುಚ್ಚಬೇಕು. ಹೊಸ ಚಿಗುರುಗಳ ಸಂಖ್ಯೆಯನ್ನು ವೃದ್ಧಿಸಲು ಮತ್ತು ಗಿಡಗಳಿಗೆ ಸರಿಯಾದ ಆಕಾರವನ್ನು ನೀಡಲು ಪ್ರತಿ ವರ್ಷ ಗಿಡಗಳ ಸವರುವಿಕೆ ಅತಿ ಅಗತ್ಯ. ಗೇರು ಗಿಡದ ಮುಖ್ಯ ಕಾಂಡವನ್ನು ನೆಲಮಟ್ಟದಿಂದ 45 ಸೆಂಟಿಮೀಟರ್ವರೆಗೆ ಯಾವುದೇ ಪಾರ್ಶ್ವಕವಲುಗಳು ಚಿಗುರುಗಳು ಬೆಳೆಯದಂತೆ ಬೆಳೆಯಲು ಬಿಡಬೇಕು. 3 ವರ್ಷಗಳ ನಂತರ ಬೆಳೆಯುವ ತುದಿಗಳನ್ನು ಚಿವುಟಬೇಕು. ಹೀಗೆ ಮಾಡುವುದರಿಂದ ಮುಖ್ಯ ಕಾಂಡದಿಂದ ಬರುವ ಮೊದಲ ರೆಂಬೆ ಕೊಂಬೆಗಳ ಹಾಗೂ ಇತರೆ ಚಿಕ್ಕ ಪುಟ್ಟ ಶಾಖೆಗಳ ಬೆಳವಣಿಗೆಯು ಸರಿಯಾದ ರೀತಿಯಲ್ಲಿ ಆಗುತ್ತದೆ. ಮೊದಲ ಹಾಗೂ ಮುಂಬರುವ ವರ್ಷಗಳಲ್ಲಿ ವರ್ಷಕ್ಕೆ 1 ಬಾರಿಯಂತೆ ಕಟಾವಿನ ಬಳಿಕ ನೆಲಮಟ್ಟದಿಂದ 1 ಮೀಟರ್ ಎತ್ತರವಿರುವಂತೆ ಗಿಡವನ್ನು ಸವರಬೇಕು. ಬೆಳೆಸಿದ ಗೇರು ತಳಿಗಳ ವಿಕಾಸ ಹೊಂದುವ ಗುಣವನ್ನು ಆಧರಿಸಿ ಮೊದಲ ಅಥವಾ 2ನೇ ವರ್ಷಗಳಲ್ಲೇ ಗಿಡಗಳ ಹೂ ಬಿಡಲು ಕಾಯಿ ಕಚ್ಚಲು ಪ್ರಾರಂಭಿಸಬಹುದು. ಸವರುವಿಕೆಯ ನಂತರ ದೊಡ್ಡದಾಗಿ ತುಂಡಾದ ಭಾಗಕ್ಕೆ 10% ಬೋಡೋ ಮಿಶ್ರಣ ಮತ್ತು ಚಿಗುರು ಕತ್ತರಿಸಿದ ಭಾಗಕ್ಕೆ 1% ಬೋಡೋ ಮಿಶ್ರಣವನ್ನು ಲೇಪಿಸಲು ಶಿಫಾರಸು ಮಾಡಲಾಗಿದೆ. ಸಾಂದ್ರ ಬೇಸಾಯ ಮತ್ತು ಅತಿ ಸಾಂದ್ರ ಬೇಸಾಯಗಳಲ್ಲಿ ನಾಟಿಗೆ ಗೊಬ್ಬರ ಮತ್ತು ರಸಗೊಬ್ಬರದ ಅಳವಡಿಕೆಯ ಮೂಲಕ ಪೋಷಕಾಂಶಗಳ ನಿರ್ವಹಣೆ ಅತ್ಯಗತ್ಯವಾಗಿರುತ್ತದೆ. ಗೇರು ಕೃಷಿಗೆ 1 ವರ್ಷಕ್ಕೆ ಶಿಫಾರಸು ಮಾಡುವ ಒಟ್ಟು ಗೊಬ್ಬರದ ಪ್ರಮಾಣವನ್ನು 2 ಸಮಭಾಗಗಳಾಗಿ ವಿಂಗಡಿಸಿ 2 ಬಾರಿ ಅಳವಡಿಸಬೇಕು. ಅದರಲ್ಲಿ ಮೊದಲ ಭಾಗವನ್ನು ಮಳೆಗಾಲ ಪ್ರಾರಂಭವಾಗುವ ಸಮಯದಲ್ಲಿ ಹಾಗೂ ಮತ್ತೊಂದು ಭಾಗವನ್ನು ಮಳೆಗಾಲ ಮುಗಿಯುವ ಸಂದರ್ಭದಲ್ಲಿ
ಅಂದರೆ ಮಣ್ಣಿನಲ್ಲಿ ತೇವಾಂಶವು ಗರಿಷ್ಠ ಮಟ್ಟದಲ್ಲಿದ್ದಾಗ ಅಳವಡಿಸಬೇಕು. ಗೇರು ಬೆಳೆಯುತ್ತಿರುವ ಮಣ್ಣು ಸಾವಯವ ಪದಾರ್ಥಗಳ ಕೊರತೆಯನ್ನು ಎದುರಿಸುತ್ತಿದ್ದಲ್ಲಿ ಪ್ರತಿ ಮರಕ್ಕೆ 10 ರಿಂದ 15 kg ಕೊಟ್ಟಿಗೆ ಗೊಬ್ಬರವನ್ನು ಅಳವಡಿಸಬೇಕಾಗುತ್ತದೆ. ಕೊಟ್ಟಿಗೆ ಗೊಬ್ಬರ ಲಭ್ಯವಿಲ್ಲದಿದ್ದಲ್ಲಿ ಹಸಿರು ಗೊಬ್ಬರವನ್ನು ಪರ್ಯಾಯವಾಗಿ ಬಳಸಬಹುದು. ಮರದ ಸುತ್ತಲೂ ಬುಡದಿಂದ 60 ಸೆಂಟಿಮೀಟರ್ ದೂರದಲ್ಲಿ 10 ರಿಂದ 15 ಸೆಂಟಿಮೀಟರ್ ಆಳದ ಸಣ್ಣ ಕಣಿಯನ್ನು ತೋಡಿ ಅದರ ಮೂಲಕ ಕೊಟ್ಟಿಗೆ ಗೊಬ್ಬರವನ್ನು ಅಳವಡಿಸಬೇಕು. ಹೆಚ್ಚಿನ ಸಾಂದ್ರ ಮತ್ತು ಅತಿಸಾಂದ್ರ ಬೇಸಾಯದಲ್ಲಿ ಮೊದಲನೇ ವರ್ಷದಲ್ಲಿ ಶಿಫಾರಿತ ಗೊಬ್ಬರದ ಪ್ರಮಾಣ 1/3 ಭಾಗಕ್ಕೆ ಅಳವಡಿಸಬೇಕು. ಹೆಚ್ಚಿನ ಸಾಂದ್ರ ಮತ್ತು ಅತಿಸಾಂದ್ರ ಬೇಸಾಯದಲ್ಲಿ ಮೊದಲನೇ ವರ್ಷದಲ್ಲಿ ಶಿಫಾರಿತ ಗೊಬ್ಬರ ಪ್ರಮಾಣ 1/3 ಪ್ರಮಾಣವನ್ನು ಅಳವಡಿಸಬೇಕು. ಅಂತೆಯೇ ಎರಡನೇ ವರ್ಷದಲ್ಲಿ ಶಿಫಾರಿತ ಗೊಬ್ಬರದ ಪ್ರಮಾಣ 2/3 ಭಾಗವನ್ನು ಮತ್ತು ಮೂರನೇ ವರ್ಷದಲ್ಲಿ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಅಳವಡಿಸಬೇಕು. ಗೊಬ್ಬರ ಅಳವಡಿಸಿದ ತಕ್ಷಣ ಅದನ್ನು ಚೆನ್ನಾಗಿ ಮಣ್ಣಿನಿಂದ ಮುಚ್ಚಬೇಕು ಮತ್ತು ಗೊಬ್ಬರದ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಹಸಿರು ಎಲೆಗಳ ಗೊಬ್ಬರವನ್ನು ಹಸಿ ಗೊಬ್ಬರವಾಗಿ ಇದರ ಮೇಲೆ ಹರಡಬಹುದು. ಗೊಬ್ಬರದ ಪ್ರಮಾಣವು ಮಣ್ಣಿನ ಪ್ರಕಾರ, ಅನುಸರಿಸಿದ ಅಂತರ, ಮಣ್ಣಿನ ಪರೀಕ್ಷೆಯ ಫಲಿತಾಂಶ ಮತ್ತು ಬೆಳೆಯ ಅಗತ್ಯತೆಯ ಆಧಾರದ ಮೇಲೆ ಬದಲಾಗುತ್ತದೆ. ಕೃಷಿಕರಿಗೆ ತಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ಗೊಬ್ಬರದ ಪ್ರಮಾಣವನ್ನು ಲೆಕ್ಕಹಾಕಲು ಉಪಯೋಗವಾಗುವಂತಹ ಕ್ಯಾಶ್ಯೂ ನ್ಯೂಟ್ರಿಯೆಂಟ್ ಮ್ಯಾನೇಜರ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ICAR DCR ಪುತ್ತೂರು ಅಭಿವೃದ್ಧಿಪಡಿಸಿದೆ ಮತ್ತು ಇದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿರುತ್ತದೆ. ಇದರೊಂದಿಗೆ DCR ಪುತ್ತೂರಿನ ವೆಬ್ಸೈಟ್ನಲ್ಲಿ ಆನ್ಲೈನ್ ರಸಗೊಬ್ಬರ ಕ್ಯಾಲ್ಕುಲೇಟರ್ ಸಹ ಲಭ್ಯವಿರುತ್ತದೆ. ಚಹಾ ಸೊಳ್ಳೆ ಅಂದರೆ TMB ಮತ್ತು ಬೇರು ಮತ್ತು ಕಾಂಡ ಕೊರೆಯುವ ಹುಳು CSRB ಗೇರು ಕೃಷಿಯಲ್ಲಿ ಕಂಡುಬರುವ 2 ಪ್ರಮುಖ ಕೀಟಗಳಾಗಿವೆ. ಸಾಂದ್ರ ಬೇಸಾಯದಲ್ಲಿ ಹೊಸ ಚಿಗುರುಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ TMBಯ ಬಾಧೆಯು ತೀವ್ರವಾಗಿರುತ್ತದೆ. ಚಹಾ ಸೊಳ್ಳೆಯು ಸಸ್ಯದ ಚಿಗುರು, ಹೂಗೊಂಚಲು, ಎಳೆಯ ಬೀಜ, ಹಣ್ಣು ಸೇರಿದಂತೆ ಹಲವು ಭಾಗಗಳಿಗೆ ಹಾನಿಯುಂಟು ಮಾಡುತ್ತದೆ. 10 ಲೀಟರ್ಗೆ 6 ಮಿಲಿ ಲ್ಯಾಂಬ್ಡಾಸೈಲೋತ್ರಿನ್ ಅಥವಾ ಪ್ರತಿ ಲೀಟರ್ಗೆ 0.5 ಗ್ರಾಂ ಪ್ರೊಫೆನೋಫಾಸ್ 20 ESP ಅಥವಾ ಪ್ರತಿ ಲೀಟರ್ಗೆ 0.2 ಗ್ರಾಂ ಟ್ರೈಸೋಫೋಸ್ 25 WG ಅನ್ನು ಸಿಂಪಡಿಸುವ ಮೂಲಕ TMBಯ ಹಾವಳಿಯನ್ನು ನಿಯಂತ್ರಿಸಬಹುದು. ಗಿಡದ ಉತ್ತಮ ನಿರ್ವಹಣೆಗಾಗಿ ಚಿಗುರು ಹೊಡೆಯುವ ಸಮಯದಲ್ಲಿ, ಹೂ ಬಿಡುವ ಸಮಯದಲ್ಲಿ, ಮತ್ತೊಮ್ಮೆ ಕಾಯಿ ಕಚ್ಚುವ ಸಂದರ್ಭದಲ್ಲಿ ಹೀಗೆ 3 ಬಾರಿ ಔಷಧ ಸಿಂಪಡಿಸುವುದು ಸೂಕ್ತವಾಗಿದೆ. ಬೇರು ಮತ್ತು ಕಾಂಡ ಕೊರೆಯುವ ಹುಳು CSRB ಗೇರಿನಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖ ಕೀಟವಾಗಿದೆ. ಆದರೆ ಅತಿಸಾಂದ್ರ ಬೇಸಾಯದಲ್ಲಿ ಇದರ ಹಾವಳಿ ಕಡಿಮೆ. ಈ ಕೀಟಬಾಧೆ ಕಂಡುಬಂದ ಸಂದರ್ಭದಲ್ಲಿ ಹಾನಿಗೊಳಗಾದ ತೊಗಟೆ ಮತ್ತು ಅದರೊಂದಿಗೆ ಮರಿ ಹುಳುಗಳನ್ನು ತೆಗೆದು ಆ ಭಾಗಕ್ಕೆ ಫಿಪ್ರೋನಿಲ್ ಅನ್ನು 2 ಮಿಲಿ ಪ್ರತಿ ಲೀಟರ್ನಂತೆ ಹಚ್ಚುವುದರಿಂದ CSRBಯನ್ನು ನಿಯಂತ್ರಿಸಬಹುದು. TMB ದಾಳಿಯನ್ನು ತಡೆಯಲು ಮಾಡುವ ಸಿಂಪಡಣೆಯಿಂದ ಗೇರಿನಲ್ಲಿ ಕಂಡುಬರುವ ಇತರೆ ಎರಡನೆಯ ಹಂತದ ಕೀಟಗಳನ್ನು ಸಹ ನಿಯಂತ್ರಿಸಬಹುದು. ಅತಿಸಾಂದ್ರ ಬೇಸಾಯದಲ್ಲಿ ನೆಟ್ಟ ಮೊದಲ ವರ್ಷದಲ್ಲೇ ಸಸಿಗಳು ಹೂ ಬಿಡಲು ಪ್ರಾರಂಭಿಸುತ್ತವೆ. ಸಸ್ಯಗಳು ಆರೋಗ್ಯಕರವಾಗಿದ್ದರೆ ಮೊದಲ ವರ್ಷದಲ್ಲೇ ಕೊಯ್ಲು ಮಾಡಬಹುದು. ಇಲ್ಲವಾದಲ್ಲಿ ಸಸ್ಯದ ಉತ್ತಮ ಬೆಳವಣಿಗೆಗಾಗಿ ಮೊದಲ ವರ್ಷದ ಹೂಗೊಂಚಲುಗಳನ್ನು ತೆಗೆದುಹಾಕಬೇಕು. ಎರಡನೆಯ ವರ್ಷಕ್ಕೆ ಪ್ರತಿ ಗಿಡವು 1 ರಿಂದ 1.5 kgಯಷ್ಟು ಇಳುವರಿಯನ್ನು ಕೊಡುತ್ತದೆ. 3 ಹಾಗೂ ಮುಂದಿನ ವರ್ಷಗಳಲ್ಲಿ ಪ್ರತಿ ಗಿಡದಿಂದ 2 ರಿಂದ 3 kgಯಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು.